ತ್ರ್ಯಂಬಕೇಶ್ವರ ಬಂದು ರೀಚ್ ಆಗಿ ಬೈಕ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಇವನ್ ಬೈಕು ಇಲ್ಲಿ ಪಾರ್ಕ್ ಆಗಿದೆ. ನಾನು ಮಾತ್ರ ಬೆಸ್ಸಲ್ಲಿ ಪಾರ್ಕ್ ಮಾಡೋಣ ಗೈಸ್. ನಾನ್ ಮಾಡಿದ್ದ ನೀನ್ ಮಾಡಿದ್ದ ಪಾರ್ಕಿಂಗ್? ಇಷ್ಟೇ ಗೈಸ್, ನನಗೆ ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟ್. ನನ್ನ ಗಾಡಿ ನೋಡಿ ಬೇಜಾರಾಯ್ತದೆ. ಬೆಸ್ಸಲ್ಲಿ ಇವಾಗ ಸ್ನಾನ ಮಾಡಕ್ಕೆ ಜಾಗ ಹುಡುಕ್ಬೇಕು. ಇಲ್ಲಿ ಸ್ನಾನ ಮಾಡೋದು ಬಸ್ ನಿಮ್ಮ ಅಜ್ಜಿ ಮನೆ ಐತಾ ಇಲ್ಲಿ? ಗೊತ್ತಿಲ್ಲಪ್ಪ, ಕೇಳಿ ನೋಡೋಣ. ಓಕೆ, ಸ್ನಾನ ಮಾಡ್ತೀವಿ. ಸ್ನಾನ ಮಾಡೋದು ಇಲ್ಲಿ ಅಂತ ನೋಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನ ಸ್ವಲ್ಪ ರೌಂಡ್ ಹಾಕ್ತೀವಿ. ನೋಡೋಣ, ಮುಗಿಸ್ಕೊಂಡು ಟೆಂಪಲ್ ರನ್ ಮುಗಿಸ್ಕೊಂಡು ಒಟ್ಟಿಗೆ ಹಾಕೊಂಡು ಕರೆಕ್ಟ್ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿದೆ ಬ್ರೋ. ನಾಷ್ಟ ಮಾಡಿ ಇಡ್ಲಿ ಏನು ತಿಂದಿದ್ದು? ಹಾಂ ಕರೆಕ್ಟ್ ನಾಷ್ಟ ಆಗೈತೆ. ಊಟ ಮಾಡಬೇಕು. ಇಷ್ಟು ಬೇಗ ಸಿಗುತ್ತೆ. ಮತ್ತೆ ಊಟದ ಬಗ್ಗೆ ಮಾತಾಡ್ತಿದ್ದೆ ಮುಗಿಸ್ಕೊಂಡು ಗೋದಾವರಿ ಕುಂಡ ಹತ್ರ ಹೋಗ್ಬೇಕಂತ ಸ್ನಾನ ಮಾಡಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಈಗ ಇಲ್ಲಿರೋದು ದೇವಸ್ಥಾನ ಹಿಂದೆಗಡೆ, ಇದು ಪಕ್ಕದಲ್ಲೇ ಹಿಂಗ್ ಹೋಗಿ ಡೆಡ್ ಎಂಡ್ ಅಲ್ಲಿ ಲೆಫ್ಟ್ ಹೋಗ್ಬೇಕಂತೆ. ಅಲ್ಲೇ ಇರೋದಂತೆ ಗೋದಾವರಿ ಕುಂಡ, ಅಲ್ಲಿ ಸ್ನಾನ ಮಾಡಬೇಕು. ಗೋದಾವರಿ ಕುಂಡ ಹತ್ರ ಬಂದಿದೀವಿ. ನಿಮ್ ತಾನೇ ಬ್ಯಾಗ್ ಎಲ್ಲ ಇಲ್ಲಿ ಇಟ್ಟಿದೀವಿ. ಇವಾಗ ಇದ್ರಲ್ಲೇ ಸ್ನಾನ ಮಾಡ್ಬೇಕು. ನಡಿ ಹೋಗೋಣ, ಬೇಗ ತೆಗಿ. ನಾನು ಪಾತ್ರದಲ್ಲಿ ನೀನ್ ಹತ್ತು. ಯಾವ್ದು ಕುಂಡ ಇದು? ಗೋದಾವರಿ ಕುಂಡ. ನಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ದಯವಿಟ್ಟು ಯಾರು ಈ ಕುಂಡ ಸ್ನಾನ ಮಾಡಕ್ ಬರ್ಬೇಡಿ. ಅಷ್ಟೊಂದು ಪರಿಶುದ್ಧವಾಗಿದೆ ನೀರು. ಏನಂತೀಯ ಬ್ರೋ? ಕೆಂಗೇರಿ ಮೂರಿ ನಪ್ಸು. ಕೆಂಗೇರಿ ಮೂರಿ ನೆಪ ಆಯ್ತಾ? ಅದು ಇಂಥ ಜ್ಯೋತಿರ್ಲಿಂಗ ಟೆಂಪಲ್ ಅಲ್ಲಿ ಯಾವ ಧೈರ್ಯದ ಮೇಲೆ ಈ ತರ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಇವರು ಮೇಂಟೆನೆನ್ಸ್ ಏನಿಲ್ಲ, ಯಾರು ಮೇಂಟೆನೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಕ್ಲೀನ್ ಮಾಡಿಸಿ. ಹಿಂದಿನ ಹೇಳು, ಅವ್ರಿಗೆ ಅರ್ಥ ಆಗಿ. इधर मेंटेनेंस करते हैं ना आदमी, थोड़ा ये क्लीन कर दो यार. पूरा पानी एक बार निकालना चाहिए. हाँ, पूरा निकलना चाहिए ना. फ्रेश वाटर भरना चाहिए. कैसे है पानी देखिए. ಅಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ. ಅವ್ನು ಹೇಳ್ತಾನೆ, ಯಾರು ಇಲ್ಲಿ ಚಪ್ಪಲಿ ಹಾಕೊಂಡು ನಿಂಗೆ ಒಂದ್ ಸ್ಟೆಪ್ ಇಳಿತಿರ್ತಾರಲ್ಲ, ಚಪ್ಪಲಿ ಹಾಕೊಂಡ್ ಅಲ್ಲಿ ಒಂದ್ ಸ್ಟೆಪ್ ಕೆಳಗಿದ್ರು ಎಲ್ಲ ಬೈತವನೆ, ಚಪ್ಪಲಿ ಹಾಕೊಂಡ್ಬರ್ಬೇಡ ಅಂತ. ಅದ್ ಏನ್ ಕ್ಲೀನ್ ಆಗದೆ ಅಂತ ಹೇಳ್ತವನೆ ಗೊತ್ತಿಲ್ಲ. ಇಲ್ಲಿ ಸ್ನಾನ ಅಂತೂ ನಾವು ಮಡಿಲಿ ಹೋಗ್ಬೇಕಿತ್ತು, ಮಾಡಿದೀವಿ. ತಿರ್ಗಾ ದೇವ್ರ ದರ್ಶನ ಮಾಡ್ಕೊಂಡು ತಿರ್ಗಾ ಹೊರಗೆ ಹೋದ್ಮೇಲೆ ಇನ್ನೊಂದ್ಸತಿ ಸ್ನಾನ ಮಾಡ್ಲೇಬೇಕು. ಆ ತರ ಅದೇ. ಒಳ್ಳೆ ಪರ್ಫ್ಯೂಮ್ ಸಿಮ್ಲ ಬರ್ತಿದೆ ಇಲ್ಲಿ. ಸ್ಮೆಲ್ ಸೂಪರ್. ಹೆಂಗೆ ಬ್ರಾ ಸ್ಮೆಲ್ ಹೆಂಗಿದೆ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಓಕೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಫಸ್ಟ್. ಈಗ ಮರ್ತು ಬಿಡ್ತೀವಿ, ಇಲ್ಲಿ ಸ್ನಾನ ಮಾಡಿದ್ದೇನೆ ಮರ್ತು ಬಿಡ್ತೀನಿ ನಾನು. ಹೋಗೋಣ ಬ್ರಾ. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನಾರ್ಮಲ್ ಜನರಲ್ ದರ್ಶನ ಹೋಗ್ತಾ ಇದೀವಿ. ಅದು ಬೆಳಗ್ಗೆ 6 ಗಂಟೆಗೆ ಹೋದವ್ರಿಗೆ ಇವಾಗ ದರ್ಶನ ಆಗಿದೆ ಅಂತ ಯಾರವರು. ನಾವು ಇವಾಗ ಹೊಟ್ಟಿದೀವಿ. ಎಷ್ಟು ಗಂಟೆಗೆ ಆಗುತ್ತೆ ಗೊತ್ತಿಲ್ಲ. ಪಾಸ್ ಎಂಟ್ರಿ ತಗೊಳ್ಳೋಣ ಅನ್ಕೊಂಡ್ವಿ. ಪಾಸ್ ಎಂಟ್ರಿನೂ 3-4 ಅವರ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೇನು ಮತ್ತೆ ಅದು ವೇಸ್ಟ್. ದುಡ್ಡು ಕೊಟ್ಟು ಯಾಕೆ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಲೇಟಾಗಿ ಹೋಗ್ತಾ ಇದೀವಿ. ಎಷ್ಟೊತ್ತಾಗ್ತಾ ಇಲ್ಲಿ ದೇವ್ರ ಮೇಲೆ ಬಿಟ್ಟಿದ್ದು. ಹಾ, ನಾನು ಕಂಟಿನ್ಯೂ ಮಾಡ್ತೀನಿ. ಇವ್ನು ನಾಳೆ ಆಫೀಸ್ಗೆ ಹೋಗ್ಬೇಕು. ಇವಾಗ ದರ್ಶನ ಎಷ್ಟೊತ್ತಾಗ ಮುಗಿಸ್ಕೊಂಡು ಇವ್ನು ನೈಟ್ ಪುನಃ ಹೋಗ್ತಾನೆ. ಲೇಟ್ ಆದ್ರೆ ಲೇಟ್ ಆಗೋಯ್ತಾನೆ, ಬೇಗ ಆದ್ರೆ ಬೇಗ ಹೋಗ್ತಾನೆ. ಯಾಕಂದ್ರೆ ವಾ ಅಲ್ಲಿ ಹೋಗ್ಬೇಕು. ಅಲ್ಲಿ ಬೇಡ, ನೀ ಹಾಕ್ಸ್ಕತ್ಯಾ? ಏನಿದು ಮ್ಯಾಚಿಂಗ್ ಇಬ್ರು? ಏನ ಇದು ಅದು ವಾ ಕೋಇನ್ಸಿಡೆನ್ಸ್ಲಿ ಮ್ಯಾಚಿಂಗ್. ಕರೆಕ್ಟ್. ಇಲ್ಲ ಹೇಳಗ ಇಬ್ರು ಸೇಮ್ ಹಂಗೆ ಡ್ರೆಸ್ ಕೋಡ್. ಇವಾಗ ಇಲ್ಲಿ ಒಳಗ್ ಬಂದ್ಮೇಲೆ ನೋಡ್ತಾ ಇದ್ದೀವಿ. ಹಿಂಗ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಹೆಂಗ ಹೋಗ್ಬೇಕು? ಹಿಂಗೆ ಹೋಯ್ತಾನೆ ಇರ್ಬೇಕು. ಈ ನಾಮ ಇಡೋರು ಹಿಂದಲೇ ತುಂಬಾ ಜನ ನಾಮ ಇಟ್ಟವ್ರು ಅಲ್ವಾ? ಯಾಕೆ ಇಲ್ಲೂ ಬಂದಿರ್ತದೆ? ಯಾರು ಜೋಶಲ್ಲಿ ತಂಡಪ್ಪನಿ ಮಾಡ್ತಾನೆ. ಅಮ್ಮ ಇವತ್ತಿನ ದಿನ ಪೂರ್ತಿ ಲೈನಲ್ಲೇ ಹೋಗುತ್ತೆ. ಮಧ್ಯಾಹ್ನ ಊಟ ಕೊಡ್ತಾರ? ಮಧ್ಯಾಹ್ನ ಊಟಕ್ಕೆ ಕೊಡ್ತಾರ. 5 ಗಂಟೆ 5 ಗಂಟೆ ಆದ್ರೂ ಇನ್ನು ಕ್ಯೂವಲ್ಲೇ ಇದೀವಿ.
ಇನ್ನೂ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇನ್ನೇನು ಒಳಗಿನ ಹಾಫ್ ಅನ್ ಅವರ್ 1 ಅವರ್ ಆಗ್ಬೋದು. ಇನ್ನೂ 1 ಅವರ್ ಆಗ್ಬೋದು. ಪಾಪ ದೇವರ ದರ್ಶನ ಇಷ್ಟೊಂದು ಅವಸ್ಥೆ ಅಂತ ಗೊತ್ತಿದ್ದೀರಿ. ಇರ್ಬೇಕು ಎಲ್ಲ. ನಮ್ಗೆ ಇಲ್ಲಿ ಲೋಕಲ್ ಫ್ರೆಂಡ್ಸ್ ಬೇರೆ ಸಿಕ್ಕಿದ್ದಾರೆ. ಇವರು ಲೋಕಲ್ ಫ್ರೆಂಡ್ಸ್ ಇಲ್ಲೇ ಸಿಕ್ಕಿದ್ದಾರೆ. ಫ್ಯಾನ್ ಗಾಳಿ ಬರ್ತದೆ ಬ್ರೋ. ಮುಂದೆ ಹೋಗಿ ನಿಂತು ಕಾಲಂತ್ರ ಸಿಕ್ಕಾಪಟ್ಟೆ ನೋಯ್ತಾ ಇದಾವೆ. ಆಮೇಲೆ ಹೊಟ್ಟೆಗಿನ್ನ ಊಟ ಇಲ್ಲ, ಭಯಂಕರ ಹೊಟ್ಟೆ ಹಸಿತೈತೆ. ನಿಮ್ಗೆ ಹೇಳ್ದೆ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ಒಂದ್ ಸೌತೆಕಾಯಿ ಕೊಡ್ತಾನೆ, ಅದೇ ತಿಂದಿದ್ದೀನಿ, ಅದ್ರಲ್ಲಿ ಅರ್ಧ. ಏನಪ್ಪ ಹೇಳಿ ಮಾಡ್ಕೊಂಡು ಹೋಗೋಣ. ಹಾ ಹೇಳ್ದೆ ಚೆನ್ನಾಗಿ. ವಾ ಸ್ಪೆಷಲ್ ಎಂಟ್ರಿ ಸೈಡು ಯಾಕಲ್ಲ ಸೈಡ್ ಏನಾಯ್ತು ಬ್ರೋ? ಒಳ್ಳೆ ವಾನರ್ ಸೈನ್ಯ ಓದಂಗ್ ಹೋಯ್ತಾರಲ್ಲ ಬ್ರೋ. ಎಂತ ಕಳ್ಳ ಮಕ್ಳು ಇರ್ಬೇಕು ಹೇಳೋರು. ಅಲ್ಲಿಂದ ಬಂದಿರೋದು. ಅಲ್ಲೆಲ್ಲ ಅಂತ ಒಂದು 4 ರೂಮ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಬಂದು ನಿಂತಿದೀವಿ ಈಗ. ಇನ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ? ಅರ್ಧ ಗಂಟೆ ಆಗ್ಬೋದು ಅನ್ಕೋತೀನಿ. ಹಾಗೆ ನಾನು ಹೇಳಿದ್ದೀನಿ ಆಗುತ್ತೆ. ಆಮೇಲೆ ಊಟ ನೀವು ಬನ್ನಿ ಕೊಡ್ತೀನಿ. ಬನ್ನಿ ಎಲ್ಲಾರು ಊಟಕ್ಕೆ ಬನ್ನಿ, ಇವಾಗ ಕೊಡಿಸ್ತೇನೆ. ಬಿಲ್ ಆಮೇಲೆ ಪೇ ಮಾಡ್ತೇನೆ. ಯಾಕಂದ್ರೆ ಊಟ ಕೊಡ್ತಲ್ವಾ, ಬಿಲ್ ಪೇ ಮಾಡಕ್ಕೆ ನಿಂಗೆ ಮಾಡ್ಬೇಕು. ಅದ್ಯಾಕೆ ನಾನು ಊಟ ಕೊಡ್ತೀನಿ, ಬಿಲ್ ಪೇ ಮಾಡು. ಎಲ್ಲ ನಿಂದೆ, ಎಲ್ಲ ನಾನೇ ಯಾಕೆ ಮಾಡ್ಲಿ? ಎಲ್ಲ ನಿಂದೆ. ನಾನು ನಿಮ್ಮ ಮನೆಗೆ ಹೋಯ್ತೀನಿ. ಅಜ್ಜಿಗೆ ಎದುರ್ಕತಾನೆ ಇವನು. ಇದೇ ಮುಖ್ಯ ಗರ್ಭಗುಡಿಯ ಎಂಟ್ರೆನ್ಸ್ ದ್ವಾರ, ಮುಖ್ಯ ದ್ವಾರ. ಇದೇ ಮುಖ್ಯ ದ್ವಾರ, ಗರ್ಭಗುಡಿಯ ಮುಖ್ಯ ದ್ವಾರ. ಇದೇ ಮೇನ್ ಗರ್ಭಗುಡಿ. ದೇವರು ಅಲ್ಲಿದೆ ಒಳಗಡೆ. ಅಲ್ಲಿ ಹೋಗಿ ದರ್ಶನ ಮಾಡ್ಬೇಕೀಗ. ಫೈನಲಿ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗೆ ಬಂದ್ವಿ. ಟೋಟಲ್ 5 ಅವರ್ ಆಯ್ತು ದರ್ಶನಕ್ಕೆ. ಫುಲ್ ಎನರ್ಜಿ ಎಲ್ಲ ಹೋಗಿದೆ. 5 ಸೆಕೆಂಡ್ ಕೊಟ್ಟ ನೋಡಕ್ಕೆ. ಹಾ, ನೀವು ಅಷ್ಟು 5 ಅವರ್ ನಿಂತ್ಕೊಂಡ್ಬಂದ್ರು, ಅಲ್ಲಿ 5 ಸೆಕೆಂಡ್ ಕೂಡ ಕರೆಕ್ಟಾಗಿ ದರ್ಶನ ಮಾಡಕ್ ಬಿಡಲಿಲ್ಲ. ಹಾಗೆ ತಳ್ಬಿಟ್ರು. ಅಲ್ಲಿ ಮಿರರ್ ಇರೋದಕ್ಕೆ ಚೆನ್ನಾಗಿ ನೋಡ್ಕೊಂಡ್ವಿ. ಆ ಮಿರರ್ ಅಂದ್ರೆ ಏನು, ಅಷ್ಟಿನ ಬರ್ತೀರಾ, ಬರ್ತಿದಂಗೆ ನೀಟಾಗಿ ದರ್ಶನ ಮಾಡ್ಕೊಂಡ್ಬಿಡಿ. ಅಲ್ಲಿ ಹೂವು ಹಾಕೋದು, ಹೂವು ಎತ್ಕೊಳೋದು ಎಲ್ಲ ನೋಡಕ್ ಹೋಗ್ಬಿಡಿ. ಅದೆಲ್ಲ ಮಾಡಕ್ ಬರ ಹಾಗೆ ಹಂಗೆ ಮುಂದಕ್ಕೆ ತಳ್ಬಿಡ್ತಾರೆ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡಿ ಕರೆಕ್ಟಾಗಿ. ಫಸ್ಟ್ ನಿಮ್ ಕೆಳಗಡೆ ನೋಡಿದ್ರೆ ಮಿರರ್ ಅಲ್ಲಿ ಮತ್ತೆ ಫಸ್ಟ್ ಕೆಳಗಡೆ ನೋಡಿ. ನಿಮ್ಗೆ ಕಾಣಿಸ್ತಾ ಓಕೆ, ಕಾಣಿಸಿಲ್ಲ ನೆಕ್ಸ್ಟ್ ಮಿರರ್ ಅಲ್ಲಿ ನೋಡಿ, ಕಾಣಿಸತ್ ನೀಟಾಗಿ ಅದ್ ನೋಡ್ಕೊಂಡು ಆಚೆ ಬನ್ನಿ. ಆಮೇಲೆ ಬೇಕಾದ್ರೆ ಆಚೆ ಒಂದು ಹೂವು ಎತ್ಕೊಂಡು ಎತ್ಕೊಳ್ಳಿ. ಅಲ್ಲಿ ಮಾತ್ರ ಅಲ್ಲಿ ಬಗ್ಗೆ ಎತ್ಕೊಳಕ್ಕೆಲ್ಲ ಹೋಗ್ಬಿಡಿ. ನಂದಿ ಮೇಲೆ ಹೂವು ಇರುತ್ತೆ, ಬೇಕಾದ್ರೆ ಎತ್ಕೊಳ್ರಿ. ನಮ್ಗೆ ಒಂದು ಅಜ್ಜಿ, ಧಾರವಾಡದ ಅಜ್ಜಿ, ಧಾರವಾಡ ಅಜ್ಜಿನ ಹುಡುಕ್ತಾ ಇದೀವಿ, ಅವ್ರು ಸಿಗ್ತಾ ಇಲ್ಲ. ಲೈನಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟವ್ರು ನಮಗೆ. ಹುಡುಕ್ತಾ ಇದೀವಿ, ಅವ್ರನ್ನ ಸಿಗ್ತಾ ಇಲ್ಲ. ಧಾರವಾಡ ಅಜ್ಜಿ ಇದ್ದೀರಾ? ಗೌತಮ ಋಷಿ ಏನು ತಪಸ್ ಮಾಡಿ ಬರ್ಸಿರ್ತಾರಲ್ಲ, ಅದೇ ಇದು ಗೌತಮ ಕೆರೆ. ಬಾ, ಕೆರೆ ನೋಡಿ ಸಾಕು. ಬಾ, ಸುತ್ತಮುತ್ತ ಬೆಟ್ಟ ಸಕ್ಕದಾಗಿದೆ ನೋಡಿ. ಇಲ್ಲಿ ಮಳೆಗಾಲದಲ್ಲಿ ಬಂದಂಗೆ ನೋಡಿಲ್ಲಿ. ಇಲ್ಲಿಗೆಲ್ಲ ಮಳೆಗಾಲದಲ್ಲಿ ಬರ್ತೀನಿ ನಾನು ಮತ್ತೆ. ಯಾವ ಕಡೆ? ಹೊರಡೋಣ, ನಡಿ ಹೋಗೋಣ. ಹಂಗೆಲ್ಲ ಚಿಕ್ಕ ಮಕ್ಕಳಿಗೆ ಭಯಪಡ. ಬಾ. ಕನ್ನಡದಲ್ಲಿ ಕನ್ನಡ ಕೇಳ್ತಾ ಇರುತ್ತೆ ಬ್ರೋ. ಅವಾಗ ಮಿರಿಂಡಾ ಬ್ರೋ, ಮಿರಿಂಡಾ ಹೋಯ್ತದ. ಮಿರಿಂಡಾ ಟಡನ್ ಟನ್ ಟಡನ್ ಟನ್. ಅವ್ರಿಗೆ ಗೊತ್ತಾರೆ, ತಿರುಗಿ ತಗೋತಾರೆ ಕ್ಲಾಸು. ಬ್ರೋ ಫಸ್ಟ್ ಗಾಡಿ ಹತ್ರ ಹೋಗಿ ನೋಡಿ. ಫಸ್ಟ್ ಹಾಕೋಣ, ಬರಿಗಲ್ಲಿ ನಡೆಗಾಯ್ತಿಲ್ಲ. ಮುಂದೆ ಹೊಡೆಯೈತಿರ್ತ ನಂಗೆ. ವಾ, ಮುಂದೆ ಹೋಯ್ತಾ ಇರ್ಬೇಕು. ಹಾ, ಮುಂದೆ ಹೋಯ್ತಾ ಇರ್ಬೇಕು. ದೇವಸ್ಥಾನದ ಮಾರ್ಕೆಟ್ ಇವತ್ತು ನಾನು ಕೇಳಿದೆಲ್ಲ ಕೊಡ್ತಾನೆ ಇವತ್ತೇನು. ಇದು ನ್ಯಾಯನಾ, ಧರ್ಮನಾ, ನಿಷ್ಠೆನಾ? ಶೆಲ್ಟಾ ಕೇಳ. ಎಷ್ಟು? ಎಷ್ಟಂತೆ? 100. ಅದು ಮಕ್ಕಳದು 100 ರೂಪಾಯಿದು, ದೊಡ್ಡವ್ರದ್ದು 150 ಅಂತೆ. ರೋಡ್ನೇ ಟ್ರಯಲ್ ರೂಮ್ ಮಾಡ್ಕೊಂಡ್ಬಿಟ್ಟವನಿ. ಚಿಕ್ಕದಾಯ್ತಾ? ಹ್ಮ್. ಇವೆಲ್ಲ ಹಿಂಗಿರ್ಬಾರ್ದು, ಲೂಸ್ ಆಗಿರ್ಬೇಕು ಅಂದ್ರೆ ಚಂದ. 150 ರೂಪಾಯಿ ಒಂದು ಶರ್ಟು, 2 ತಗೊಂಡ್ವಿ. ಒಳ್ಳೆ ಬಾರ್ಗೇನಿಂಗ್ ಮಾಡಿದ ನಮ್ ಗುರು. 120 ರೂಪಾಯಿ, 120 ಅಲ್ಲ 115 ರೂಪಾಯಿ. 115 ಪರ್ ಪೀಸ್. ಟೋಟಲ್ 230 ರೂಪೀಸ್ ಪೇ ಮಾಡಿದ್ದು.
ತಗೊಂಡು ಹೋಯ್ತಾ ಇದ್ವಿ. ನೀರು ಕುಡಿತ್ಯಾ? ಹಾಂ, ನಂಗೆ ಊಟ ಮಾಡಬೇಕು. ಬಾ ಫಸ್ಟ್ ಗಾಡಿ ಎತ್ಕೊಂಡು ಹಾಂ, ಆ ತೋಟ ಜಂಪಿಯಲ್ಲಿ ಏನು ಮಾಡ್ತಿದ್ದೆ? ನಮಸ್ಕಾರ ಸ್ನೇಹಿತರೆ, ನಮ್ಮ PK ಹಿರೇಮಠ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ತ್ರಯಂಬಕೇಶ್ವರ ಟೆಂಪಲ್ಗೆ. ಈ ದೇವಸ್ಥಾನ ಇದು ಮಹಾರಾಷ್ಟ್ರ ರಾಜ್ಯದ ನಾಶಿಕ್ ಜಿಲ್ಲೆಯ ತ್ರಯಂಬಕಂಬ ಪಟ್ಟಣದಲ್ಲಿರೋದು. ಇಲ್ಲಿರುವ ಶಿವಲಿಂಗ ತುಂಬ ವಿಶೇಷ. ಯಾಕಂದರೆ ಇದು ಅದರಲ್ಲಿರೋದು 3 ಲಿಂಗಗಳಿರುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರನ ರೂಪ ಅಂತೆ ಅದು. ಒಂದು ಕಾಲದಲ್ಲಿ ಇಲ್ಲಿ ಮಹರ್ಷಿ ಋಷಿ ಅವರು ಅವರ ಹೆಂಡತಿ ಅಹಲ್ಯ ಜೊತೆ ಇಲ್ಲಿ ವಾಸವಿರ್ತಾರೆ. ಅವಾಗ ಒಂದ್ಸತಿ ಇಲ್ಲಿ ತುಂಬ ಬರ ಬಂದ್ಬಿಡುತ್ತೆ. ಅವಾಗ ಅವರು ಋಷಿ ಏನು ಮಾಡ್ತಾರೆ, ವರುಣ ದೇವನ್ನ ಪ್ರಾರ್ಥಿಸ್ತಾರೆ. ವರುಣ ದೇವನ್ನ ಪ್ರಾರ್ಥಿಸಿದಾಗ ಅವರಿಗೆ ನೀರಿನ ಆಶೀರ್ವಾದ ಮಾಡ್ತಾರೆ. ಅದರಿಂದ ಬೇರೆ ಋಷಿಗಳಿಗೆಲ್ಲ ಅವರ ಮೇಲೆ ಅಸೂಯೆ ಆಗಿ ಅವ್ರ ಮೇಲೆ ಏನಾದರೂ ಒಂದು ತಪ್ಪಾಕಬೇಕು ಅಂತ ಒಂದು ಸಂಚು ಹಾಕಿ ಒಂದು ವಯಸ್ಸಾದ ಹಸುನ ಅವರ ಆಶ್ರಮಕ್ಕೆ ಕಳಿಸ್ತಾರೆ. ಅವಾಗೇನಾಗುತ್ತೆ, ಅವರು ಗೌತಮ ಋಷಿಯನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡಬೇಕಾದ್ರೆ ಆ ವಯಸ್ಸಾದ ಹಸು ಅಲ್ಲಿ ಹೋದಾಗ ಅವರಿಗೆ ಅದು ಧ್ಯಾನಕ್ಕೆ ಅಡ್ಡ ಆಗುತ್ತೆ ಅಂತ ಒಂದು ಚಿಕ್ಕ ಗರಿಕೆಯಿಂದ ಅದಕ್ಕೆ ಹೊಡಿತಾರೆ. ಅವಾಗ ಹಸು ಏನಾಗುತ್ತೆ, ಅಲ್ಲಿ ಮೃತಪಡುತ್ತೆ. ಅವಾಗ ಅವರಿಗೆ ಗೋಹತ್ಯೆ ದೋಷ ಬರುತ್ತೆ. ಆ ಗೋಹತ್ಯೆ ದೋಷ ಹೋಗ್ಬೇಕು ಅಂದರೆ ಅವರು ಪವಿತ್ರವಾದ ಗಂಗೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಿವನ ಧ್ಯಾನ ಮಾಡಬೇಕಾಗಿರುತ್ತೆ. ಅವಾಗ ಗೌತಮ ಋಷಿ ಶಿವನ ಧ್ಯಾನ ಮಾಡ್ತಾರೆ. ಆಗ ಶಿವ ಪ್ರತ್ಯಕ್ಷ ಆಗಿ ಅವರ ಭಕ್ತಿಗೆ ಮೆಚ್ಚಿ ನೀರಿನ ವರವನ್ನು ಕೊಡ್ತಾರೆ. ಅಂದರೆ ಗಂಗಾ ನದಿನ ಭೂಮಿಗೆ ಕಳಿಸ್ತಾರೆ. ಅದೇ ಗಂಗಾ ನದಿ ಇಲ್ಲಿರೋದು ಗೋದಾವರಿ ನದಿ ರೂಪದಲ್ಲಿ. ಗೋದಾವರಿ ನದಿ ಉಗಮ ಸ್ಥಳ ಇರೋದೇ ಈ ದೇವಸ್ಥಾನದಲ್ಲಿ. ಈ ಮೂಲಕ ಇಲ್ಲಿ ಗೋದಾವರಿ ನದಿ ಬಂದಿರ್ತದೆ. ಅವಾಗ ಶಿವ ಏನು ಇಲ್ಲಿ ಬಂದಿರ್ತಾನಲ್ಲ, ಅವಾಗ ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಋಷಿಗೆ ದರ್ಶನ ಕೊಡ್ತಾನೆ. ಅದೇ ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವ ಇಲ್ಲಿರೋದು. ಇಲ್ಲಿ ಶಿವಲಿಂಗದ ಮೇಲೆ ಏನು 3 ಲಿಂಗಗಳು ಇರುತ್ತಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದಕ್ಕೆ ಈ ದೇವರಿಗೆ ತ್ರಯಂಬಕೇಶ್ವರ ಅಂತ ಕರೀತಾರೆ. ಈ ಮೂಲಕ ಇಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನ ಸೃಷ್ಟಿಯಾಗಿರೋದು. ಈ ದೇವಸ್ಥಾನನ ಕಪ್ಪು ಶಿಲೆಯಿಂದ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಬಹುದು. ಇವಾಗ ಸದ್ಯಕ್ಕೆ ಏನು ರಿನೋವೇಷನ್ ಮಾಡ್ತಾ ಇದ್ದಾರೆ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಇತಿಹಾಸದ ಮಾಹಿತಿಗಾಗಿ PK ಹಿರೇಮಠ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಾಹಿತಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ತ್ರಯಂಬಕೇಶ್ವರ ಟ್ರಿಪ್ ಮುಗೀತು. ಅದಕ್ಕೆ ಇವನು ಮರಳಿ ಪುಣೆಗೆ ಹೊಲ್ಟ. ನನ್ನ ಬಿಟ್ಟು ಹೊಲ್ಟವನೇ. ಏನ್ ಮಾಡೋಣಪ್ಪ, ಕೆಲಸ ಎಲ್ಲ ನಾನು ನಿನ್ ಜೊತೆ ಬರ್ತಿದ್ದೆ. ಇವಾಗ ಹೋಗಿ ಶನಿವಾರ ಭಾನುವಾರ ಸುತ್ತಿದಾಯ್ತು. ಸೋಮವಾರದಿಂದ ಕೆಲಸ ಮಾಡ್ಬೇಕು. ಇಷ್ಟು ಟೈಮ್ 8 ಗಂಟೆ ಆಯ್ತು. ಗೈಸ್, ನಾನು ಪುಣೆ ಸೇರಕ್ಕೆ 5 ಅವರ್ ತೋರ್ಸ್ತಾ ಇದ್ದೆ. ಇಲ್ಲಿಂದ 1:15 ಗಂಟೆಗೆ ಹೋಗ್ತೀನಿ. ಮಿಡ್-ನೈಟು ಒಂಚೂರು ಪಾಚ್ಕೊಂಡು ಬೆಳಗ್ಗೆ ಆಫೀಸ್ಗೆ ಹೋಗ್ತೀನಿ. ನೀನು ಆರಾಮಾಗಿ ಹೋಗಿ ಬಾ. ಹುಷಾರಾಗಿ ಹೋಗು. ಫೋನ್ ಮಾಡು. ನೀನು ಹುಷಾರಾಗಿ ಹೋಗು. ಪೆರಿಗಿರಿಲ್ಲ ಹತ್ಕೊಂಡು ನೀಟಾಗಿ ಹೋಗು. ಹಂಗೆ ಗೊತ್ತು ಇಲ್ಲೆಲ್ಲ ಹೋಗಿ ಅರ್ಧದಲ್ಲಿ ಪೆಟ್ರೋಲ್ ಬಂಕ್ ದಬಾಕಂತ. ಇನ್ನೇನು ನೈಟ್ ಜರ್ನಿ ಮಾಡಲ್ಲ ನಾನು. ಆರಾಮಾಗಿ ದಬಾಕು ಇಲ್ಲೇ. ನೀನಿದೆ ಅಂತ ಬಂದೆ ನೆನ್ನೆ. ಆರಾಮಾಗಿ ಹೋಗುದ್ ಬಾ. ಓಕೆ, ಇವನ್ಗೆ ಕರ್ನಾಟಕ ಅದು ಚಾಲಿತ್ತು. ಅದು ನಾನು ಪುಣೆಗೆ ಎತ್ಕೊಂಡ್ಬಂದಿದ್ದೆ ನೆನ್ಸ್ಕೋಸ್ಕರ. ಅಲ್ಲಿಗೆ ಹೋಗ್ತಾನೆ ಅಂತ ಒಂದು ಕಲ್ ಕೊಡ್ತಾ ಇದ್ದೀನಿ. ಅದು ಬ್ಯಾಗಲ್ಲಿ ಇಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ ಏನು ಅಂತ. ನೆಕ್ಸ್ಟ್ ಲಾಗಿಂದ ಅದನ್ನ ಹಾಕೊಂಡು ಎಲ್ಲಾ ಕಡೆ ಓಡಾಡು. ಕನ್ನಡಿಗರ ಗುರುತಿಗೆ. ಅಲ್ಲಿ ನೀನು ತುಂಬಾ ಜನ ಅನ್ಸಿರ್ತಾರೆ, ತುಂಬಾ ಜನ ಕನ್ನಡದವ್ರು ಇರ್ತಾರೆ, ಗೊತ್ತಾಗಲ್ಲ ಅಂತ. ಅದನ್ನ ಹಾಕೊಂಡು ಹೋಗು, ಗೊತ್ತಾಗುತ್ತೆ ಎಲ್ಲೆಲ್ಲಿ ಕನ್ನಡ ಇಟ್ಟಿದ್ದಾರೆ ಅಂತ. ಅವ್ರನ್ನೆಲ್ಲ ಮಾತಾಡ್. ಓಕೆ ಫ್ರೆಂಡ್ಸ್, ಇವನಿಗೆ ಬಾಯ್ ಮಾಡಿ ಕಳಿಸಿ. ನಾನು ನೋಡ್ತೀನಿ ಇಲ್ಲೇ ಎಲ್ಲಾದ್ರೂ ಯಾವ್ದಾದ್ರು ಬಂಕಿಗೆ ಹೋಗಿ ಟೆಂಟ್ ಹಾಕ್ತೀನಿ. ಹುಷಾರು.